ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. LOS ಸಾಬಲಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಬಿಗ್ ಬಾಸ್ ಸೀಸನ್ ಕನ್ನಡ 13 ಪ್ರಾರಂಭವಾಗ್ತದೆ. ಈ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 13 ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಅಗ್ನಿ ಪರೀಕ್ಷೆ ನಡೀತಾ ಇದೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತೇಳಿ ಕಾದು ನೋಡಬೇಕು. ಈ ಒಂದು ವಾರ ಈ ಒಂದು ಅಗ್ನಿ ಪರೀಕ್ಷೆ ನಡೀತಾ ಇದೆ. ಇಲ್ಲಿ 4 ಜನ ಜಡ್ಜಸ್ ಇರ್ತಾರೆ. ಹಾಗೆ 60 ಜನ ಇಲ್ಲಿ ಸ್ಪರ್ಧೆಗಳು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಕೂಡ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಈ ಒಂದು 60 ಜನಕ್ಕೂ ಕೂಡ ಇಲ್ಲಿ ಈ ಒಂದು ವೇದಿಕೆ ಮೇಲೆ ಟಾಸ್ಕ್ ಇರುತ್ತೆ. ಏನೆಲ್ಲ ಇರುತ್ತೆ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ತುಂಬ ಅದ್ಭುತವಾಗಿ ನಡೀತಾ ಇದೆ. ಹಾಗೆ ಕೆಲವೊಂದು ಟ್ವಿಸ್ಟ್ ಮುಖಾಂತರ ಇದು ಈಗ ಪ್ರಾರಂಭವಾಗ್ತಾ ಇದೆ. ಒಂದು ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ಪರೀಕ್ಷೆ ಮೂಲಕ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ನಡೀತಾ ಇದೆ. ಈ ಒಂದು ಅಗ್ನಿ ಪರೀಕ್ಷೆ ಅನ್ನುವಂಥ ಈ ಒಂದು ಪರೀಕ್ಷೆಯಲ್ಲಿ ಎಲ್ಲ ಒಂದು ಸ್ಪರ್ಧೆಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಒಂದು ವಾರ ಈ ಒಂದು ವೇದಿಕೆ ಮೇಲೆ ಅಗ್ನಿ ಪರೀಕ್ಷೆ ಅಂತೇಳಿ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ 60 ಜನ ಇಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಾರೆ, ಕಾಮನ್ ಪೀಪಲ್ಸ್ಗಳು. ಹಾಗೆ 4 ಜನ ಇಲ್ಲಿ ಜಡ್ಜಸ್ ಇದ್ದಾರೆ. 4 ಜನ ಜಡ್ಜಸ್ ಕೂಡ ಈ ಒಂದು ವೇದಿಕೆ ಮೇಲೆ ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ವೇದಿಕೆ ಮೇಲೆ ಈ ಒಂದು 60 ಜನಕ್ಕೆ ಕೂಡ ಇಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಒಂದು ಟಾಸ್ಕನ್ನು ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೋಮೋ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಇಲ್ಲಿ ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ಇಲ್ಲಿ ತಲೆ ಬೋಳಿಸ್ಕೊಳ್ಳುವಂಥ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ. ಅವರು ಒಂದು ಕಟಿಂಗ್ ಇದನ್ನು ತೊಗೊಂಡ್ಬಿಟ್ಟು ತಲೆಯನ್ನು ಬೋಳಿಸ್ಕೊಳ್ಳುವಂಥದ್ದು. ಹಾಗೆ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧೆಗಳು ಅವರು ಗ್ರೀನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಈ ಒಂದು ವೇದಿಕೆ ಮೇಲೆ ಜಡ್ಜಸ್ ಅರ್ಧ ಹಾಕಿ ಅಂತ ಹೇಳಿದಾಗ ಆ ಒಂದು ಸರ್ಟಿಫಿಕೇಟನ್ನು ಜಡ್ಜಸ್ ಸ್ಪರ್ಧೆಗಳು ಈ ಒಂದು ವೇದಿಕೆ ಮೇಲೆ ಅರ್ಧ ಹಾಕ್ತಾರೆ. ಇದು ಒಂದು ಬಿಗ್ ಟ್ವಿಸ್ಟ್ ಇದೆ. ಇಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ಕಾದು ನೋಡಬೇಕು. ಹಾಗೆ ಬೇರೆ ಬೇರೆ ಒಂದು ಟಾಸ್ಕನ್ನು ಕೂಡ ಇಲ್ಲಿ ಜಡ್ಜಸ್ ಈ ಒಂದು ವೇದಿಕೆ ಮೇಲೆ ಈ ಒಂದು ವಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಲೇಡೀಸ್ ಕೂಡ ಭಾಗಿಯಾಗಿದ್ದಾರೆ. ಕೆಲವೊಂದಿಷ್ಟು ಲೇಡೀಸ್ ಇಲ್ಲಿ ತಮ್ಮ ಒಂದು ಮುಖಕ್ಕೆ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜಡ್ಜಸ್ ನಿಮ್ಮ ಒಂದು ಮುಖಕ್ಕೆ ನೀವು ಸಗಣಿಯನ್ನು ಹಚ್ಕೊಳ್ಬೇಕಾಗುತ್ತೆ, ಹಚ್ಕೊಳ್ತೀರಾ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಸ್ಪರ್ಧೆಗಳು ತಮ್ಮ ಒಂದು ಮುಖಕ್ಕೆ ಸಗಣಿಯನ್ನು ಹಚ್ಕೊಳ್ತಾರೆ. ಇದು ಒಂದು ಕೂಡ ಒಂದು ಬಿಗ್ ಟ್ವಿಸ್ಟ್ ಇದೆ. ಅಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ಆ ಒಂದು ಎಪಿಸೋಡ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆದಂಥ ಅಮುಕು ಡುಮುಕು ಅವರು ಕೂಡ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದರೆ ಅವರು ಸೆಲೆಕ್ಟ್ ಆಗ್ತಾರೆ ಅಂತೇಳಿ ಕಾದು ನೋಡಬೇಕು. ಜಡ್ಜಸ್ ಅಮುಕು ಡುಮುಕು ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಅಮುಕು ಡುಮುಕು ಅವರು ಬರ್ತಾರೆ. ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಇಲ್ಲಿ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಬಂದಿಲ್ಲ, ನಾನು ಹೀಗೆ ಇರೋದು, ನಾನು ಹಿಂಗೆ ಹೋಗೋದು, ನಾನು ಹಿಂಗೆ ಮಾತಾಡೋದು ಅಂತ ಹೇಳ್ತಾರೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಜಡ್ಜಸ್ ನಿನ್ನ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗ್ತಾ ಇರ್ಬೇಕಂತೇಳಿ ಜಡ್ಜಸ್ಸು ಸೀಟಿಗೆ ಎದ್ಬಿಟ್ಟು ಅಮುಕು ಡುಮುಕು ಅವ್ರನ್ನ ಬೈತಾರೆ. ಅದಾದ ನಂತರ ಅಮುಕು ಡುಮುಕು ಅವರು ಈ ಒಂದು ವೇದಿಕೆಯಿಂದ ಹೊರ ಹೋಗ್ತಾರೆ. ಇಲ್ಲಿ ಕೂಡ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅಲ್ಲಿ ಯಾವ ಥರ ಜಡ್ಜಸ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕು. ನಿಮ್ಮ ಒಂದು ಪ್ರಕಾರ ಈ ಒಂದು 60 ಜನರಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಆಯ್ಕೆ ಆಗ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.